ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆಯ ಪಾಯಸನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಪಾಯಸ ಬ್ರಾಹ್ಮಣರು ಮಾಡುವಂತಹ ಅಕ್ಕಿ ಮತ್ತು ಶಾವಿಗೆ ಪಾಯಸ ಫ್ರೆಂಡ್ಸ್. ತುಂಬ ರುಚಿ ಕೊಡುವಂತಹ ಅದ್ಭುತವಾದ ರುಚಿ ಕೊಡುವಂತಹ ಪಾಯಸ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಈ ಅಕ್ಕಿ ಮತ್ತು ಶಾವಿಗೆ ಪಾಯಸ ಬ್ರಾಹ್ಮಣರು ಮಾಡುವ ರೀತಿ, ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬ್ರಾಹ್ಮಣರು ಮಾಡುವಂತಹ ಈ ಪಾಯಸ ಅದ್ಭುತವಾದಂತಹ ರುಚಿ ಫ್ರೆಂಡ್ಸ್. ಬನ್ನಿ ಮಾಡೋಣ. ಮೊದಲು ನಾವು ಒಂದು ಪಾತ್ರೆಗೆ ಈ ಚೆಂಬಲ್ಲಿ 3 ಚೆಂಬು ನೀರನ್ನು ತೆಗೆದುಕೊಳ್ಳೋಣ. 2 3 ಚೆಂಬು ನೀರು. ಸ್ವಲ್ಪ ಬಿಸಿ ಆಗಲಿ ನೀರು. ಈಗ ಒಂದು ಪಾನನ್ನು ಇಟ್ಕೊಂಡು ಒಂದು 3 ಸ್ಪೂನಷ್ಟು ಕಡಲೆಬೇಳೆನ ನಾವು ಫ್ರೈ ಮಾಡ್ಕೊಳ್ಳೋಣ. ಬ್ರಾಹ್ಮಣರು ಎಲ್ಲ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸಲ್ಲೇ ಎಷ್ಟು ಚೆನ್ನಾಗಿ ಅಡುಗೆಗಳು ಮಾಡ್ತಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂತಂದರೆ ನಮಗೆ ಬ್ರಾಹ್ಮಣರು ತುಂಬಾ ರಿಲೇಷನ್ಸ್ ಇದ್ದಾರೆ. ಅದರಿಂದಾಗಿ ತುಂಬ ಕಪ್ಪಗಾಗಬಾರ್ದು ಬೇಳೆ. ನೋಡಿ, ಈ ರೀತಿ ಆಗಬೇಕಷ್ಟೇ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಈ ಬೇಳೆನ ಪಾತ್ರೆಗೆ ಸೇರಿಸೋಣ. ಬೇಯಲಿ. 3 ಚೆಂಬು ನೀರಿಗೆ ನೋಡಿ ಸಣ್ಣ ಅಕ್ಕಿ ತೆಗೆದುಕೊಂಡಿದ್ದೀನಿ. ಇದನ್ನು ಇಷ್ಟು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳಗಾಗ್ಬಿಡ್ಬೇಕು ಅಕ್ಕಿ, ಅಷ್ಟು ತನಕ ಹುರಿಕೋಬೇಕು. ಹುರಿದಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅಕ್ಕಿ ಈ ರೀತಿ ಫ್ರೈ ಆಗಬೇಕು, ವೈಟ್ ಕಲರ್ ಆಗಿಬಿಡಬೇಕು. ಆಯಿತು. ಈಗ ಅಕ್ಕಿನ ಸ್ವಲ್ಪ ಹಾರಲಿಕ್ಕೆ ಬಿಡೋಣ. 1/4 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಅದರ ಜೊತೆಗೆ ದ್ರಾಕ್ಷಿ ಮತ್ತು ಗೋಡಂಬಿ ಈ ಎರಡನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಗೀ ಹಾಕಿರೋದು. ಗೀನಲ್ಲಿ ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಬಹಳ ಟೇಸ್ಟ್ ಆಗಿರುತ್ತೆ ಪಾಯಸ. ತುಂಬಾ ಚೆನ್ನಾಗಿರುತ್ತೆ. ಆಯಿತು, ಫ್ರೈ ಮಾಡಿದ್ದು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈ ಬೇಳೆ ಚೆನ್ನಾಗಿ ಬೇಯಲಿ. ಈಗ ಅಕ್ಕಿನ ನಾವು ರವೆ ಥರ, ಉಪ್ಪಿಟ್ಟು ರವೆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಮಿಕ್ಸ್ ಮಾಡಬಾರ್ದು, ನುಣ್ಣಗೆ. ನೋಡಿ, ಈ ರೀತಿ ದಬ್ಬೆ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಈಗ ನಾವು ರವೆನ ಸೇರಿಸೋಣ ಪಾತ್ರೆಗೆ. ಬೇಳೆ ಕೂಡ ಈ ರವೆ ಜೊತೆನೇ ಬೇಯುತ್ತೆ, ಅಕ್ಕಿ ರವೆ ಜೊತೆ. ಎರಡೂ ಕೂಡ ಚೆನ್ನಾಗಿ ಬೇಯಲಿ. ಈಗ ನಾನು ಈ 3 ಅಚ್ಚು ಬೆಲ್ಲನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. 3 ಅಚ್ಚು ಬೆಲ್ಲ ಆದರೆ ಸಾಕು 3 ಚೆಂಬು ನೀರಿಗೆ. ಮತ್ತು ಅದೇ ಮಿಕ್ಸಿ ಜಾರ್ಗೆ 2 ಏಲಕ್ಕಿಕಾಯಿ, ಸ್ವಲ್ಪ ಕಾಯಿ, ಇದು ತುರಿದಿಟ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ. ಈಗ ಕಾಯಿನ ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಅರ್ಧ ಸ್ಪೂನಷ್ಟು ಗಸಗಸೆನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನೀರು ಹಾಕ್ತೀರ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರನ್ನು ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬೇಡ, ಸ್ವಲ್ಪ ಆದರೆ ಸಾಕು. ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನು ಹಾಗೆ ಇಟ್ಕೊಳ್ಳೋಣ. ಈಗ ಅಕ್ಕಿ ಬೆಂದಿದೆಯೇ ಇಲ್ವೋ ಅಂತ ನೋಡೋಣ. ಬೆಂದಿದೆ. ಈಗ ಬೆಲ್ಲನ ನಾವು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಸ್ವೀಟು ಅಷ್ಟು ಬೆಲ್ಲನ ನೀವು ಸೇರಿಸ್ಕೋಬೋದು. ನಾನು 3 ಅಚ್ಚು ಬೆಲ್ಲನ ನಾನು ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಸ್ವೀಟ್ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಪಾಯಸ. ಬ್ರಾಹ್ಮಣರು ತುಂಬಾ ಸ್ವೀಟ್ ಜಾಸ್ತಿ ಹೆವಿ ತಿಂತಾರೆ. ನಾವು ಒಂದು ಸ್ವಲ್ಪ ಅಷ್ಟು ಹಾಕ್ತಾಯಿಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ಅಂದರೆ ಸರಿಯಾಗಿ ಪಾಯಸಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವೀಟು ನಾನು ಹಾಕ್ತಾಯಿದ್ದೀನಿ. ಈಗ ನಾನು ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನು ಕೂಡ
ಈಗಲೇ ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಬೆಲ್ಲ ಕರಗಿದ ಮೇಲೆ ತಣ್ಣೀರು ಸೇರಿಸಬಾರ್ದು, ಅದರಿಂದಾಗಿ ಈಗಲೇ ನಾನು ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬೆಲ್ಲ ಕರಗಲಿ. ಈಗ ಮತ್ತೆ ಒಂದು 1/4 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿಗೆ ಹಾಕಿದಷ್ಟು. ಅದರ ಜೊತೆಗೆ ನಾನು ಇಷ್ಟು ಶಾವಿಗೆನ ಸೇರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಶಾವಿಗೆನ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಪ್ಪಗಾಗ್ದಿರ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಶಾವಿಗೆ ನೋಡಿ ಈ ರೀತಿ ವೈಟ್ ಕಲರ್ ಬಂದುಬಿಡುತ್ತೆ ಫ್ರೈ ಆಗೋಷ್ಟರಲ್ಲಿ. ಈಗ ನಾವು ಸ್ಟವನ್ನು ಆಫ್ ಮಾಡೋಣ. ನೋಡಿ ವೈಟ್ ಕಲರ್ ಬಂದಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆದರೂ ಕೂಡ 1 ನಿಮಿಷ ಆ ರೀತಿ ಫ್ರೈ ಮಾಡಬೇಕು. ಯಾಕಂತಂದರೆ ತಳ ಹತ್ತದಿರ ಇರುತ್ತೆ, ಕಪ್ಪಗಾಗ್ಬಿಡುತ್ತೆ. ಇಲ್ಲ ಅಂದರೆ ಬೆಲ್ಲ ಹಾಕಿದ ಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬಟ್ ಶಾವಿಗೆ ಹಾಕಿದ ಮೇಲೆ ನೀರನ್ನು ಮಾತ್ರ ಒಂದು ಸ್ವಲ್ಪ ಕೂಡ ಹಾಕಲಿಕ್ಕೆ ಹೋಗಬೇಡಿ, ಪಾಯಸ ಕೆಟ್ಟೋಗ್ಬಿಡುತ್ತೆ. ಬೆಲ್ಲ ಹಾಕಿದ ಮೇಲೆ ಹೀಗೆ ಬೇಕಂದರೆ ಹಾಕ್ಕೋಬೋದು, ಬಿಸಿ ಆಗಲಿ ಅಂತ. ಶಾವಿಗೆ ಹಾಕಿದ ಮೇಲೆ ಹಾಕಲೇಬಾರ್ದು ನೀರು. ಬೆಲ್ಲ ನೀಟಾಗಿ ಕರಗಿದೆ. ಈಗ ನಾವು ಶಾವಿಗೆನ ಸೇರಿಸ್ಬಿಡೋಣ. ಗಂಟು ಕಟ್ಟದಿರ ಕಲಿಸ್ಬೇಕು ನೀಟಾಗಿ. ಶಾವಿಗೆ ಚೆನ್ನಾಗಿ ಬೇಯಲಿ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಚೂರೇ ಚೂರು, 1-2 ಚಿಟಿಕೆ ಅಷ್ಟು ಉಪ್ಪು ಅಷ್ಟೇ, ಜಾಸ್ತಿ ಬೇಡ. ರುಚಿ ಚೆನ್ನಾಗಿ ಬರುತ್ತೆ ಪಾಯಸ. ಶಾವಿಗೆ ಬೆಂದಿದೆ. ಈಗ ನಾವು ದ್ರಾಕ್ಷಿ ಗೋಡಂಬಿ ಮತ್ತು ಕಾಯಿ ತುರಿ ಇಷ್ಟನ್ನು ಸೇರಿಸೋಣ. ಇಷ್ಟನ್ನು 1 ನಿಮಿಷ ಇಲ್ಲ 2 ನಿಮಿಷ ಕುದ್ರೆ ಸಾಕು. ಈಗ ನಾನು ಇನ್ನೇನು ಇಳಿಸ್ತೀನಿ ಅನ್ನುವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಸಾಕಷ್ಟು ಹಾಲಾದರೆ. ಒಂದು ಅರ್ಧ ನಿಮಿಷ ಕುದಿಸಿದರೆ ಸಾಕು. ಪಾಯಸ ಆಯಿತು, ರೆಡಿ ಆಯಿತು. ಪಾಯಸ, ಬ್ರಾಹ್ಮಣರು ಮಾಡುವಂತಹ ಪಾಯಸ ರೆಡಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ ಈ ಪಾಯಸನ. ಒಂದು ಸಲ ಟ್ರೈ ಮಾಡಿ, ಸೂಪರಾಗಿರುವ ಪಾಯಸ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ಪಾಯಸ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಪಾಯಸಕ್ಕೂ ಮತ್ತು ಪುಳಿಯೋಗರೆಗೂ ಬಹಳ ಚೆನ್ನಾಗಿರುತ್ತೆ. ಈ ಪಾಯಸ ಒಂದು ಸ್ವಲ್ಪ ಹಾರಿದರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಆವಾಗ ತಿನ್ನಕ್ಕಂತೂ ಅದ್ಭುತ ರುಚಿ ಕೊಡುತ್ತೆ ಫ್ರೆಂಡ್ಸ್. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಬಹಳ ಚೆನ್ನಾಗಿರುವಂತಹ ಪಾಯಸ, ಬಹಳ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.